ಅದೇ ಕಾರಣ ಮತ್ತೆ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಲ್ಲ, ಮತ್ತೆ ಮತ್ತೆ ಕಾಂಶಿರಾಮ್ ಜಿ ಹುಟ್ಟಲ್ಲ. ತಿಳ್ಕೊಳ್ಳಿ, ನಮ್ಮ ಮುಂದೆ ಯಾರು ನಾಯಕತ್ವವನ್ನು ಸ್ವಾಭಿಮಾನಯುತವಾಗಿ ಎಲ್ರಿಗೂ ಜೈ ಭೀಮ್. 24ನೇ ತಾರೀಕು ಹೋದ ತಿಂಗಳು ನಮ್ಮನ್ನ ರಾಜ್ಯಾಧ್ಯಕ್ಷರು ಅಂತೇಳಿ ಮಾನ್ಯ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ರತನ್ ಸಿಂಗ್ ಜಿ ಅವರು ಆದೇಶ ಮಾಡ್ತಾರೆ. ಈ ಆದೇಶ ಈ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಸಂಘಟನೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಗೀನಾ ಕ್ಷೇತ್ರದ, ಉತ್ತರ ಪ್ರದೇಶದ ನಗೀನಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ರಾವಣ್ ಅವರ ಆದೇಶದ ಮೇರೆಗೆ ಈ ನೇಮಕಾತಿಯನ್ನು ಹೊರಡಿಸಿರ್ತಾರೆ. ಅದಾದ ಬಳಿಕ ನಾವು ಒಂದು ರಾಜ್ಯ ಪ್ರವಾಸವನ್ನು ಕೈಗೊಳ್ತೇವೆ. ನಮ್ಮ ಭೀಮ್ ಆರ್ಮಿ ಕಾರ್ಯಕರ್ತರೊಟ್ಟಿಗೆ ಮುಖಾಮುಖಿ ಭೇಟಿಯಾಗಿ ನಮ್ಮ ಸಂಘಟನೆಯ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನಂತರ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಂಘಟನೆಯನ್ನ ಹೇಗೆ ಬಲಿಷ್ಠ ಮಾಡಬೇಕು, ಅದಾದ ಬಳಿಕ ಚಳುವಳಿಗೆ ನಮ್ಮ ಸಂಘಟನೆಯ ಸಂಘಟನಾಕಾರರನ್ನ ಯಾವ ನಿಟ್ಟಿನಲ್ಲಿ ಧುಮುಕಿಸಬೇಕು, ಯಾವೆಲ್ಲ ವಿಷಯಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ರೂಪರೇಷೆ ಮಾಡಬೇಕು, ಅತಿ ಶೀಘ್ರದಲ್ಲೇ ಚಂದ್ರಶೇಖರ್ ಆಜಾದ್ ರಾವಣ್ ಅವರನ್ನ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ರತನ್ ಜಿ ಅವರನ್ನ ನಾವು ರಾಜ್ಯಕ್ಕೆ ಬರಮಾಡ್ಕೊಳ್ಬೇಕು, ಅದು ಅವರನ್ನ ಹೋರಾಟದ ಮುಖಾಂತರ ಬರಮಾಡ್ಕೊಳ್ಬೇಕು ಅಥವಾ ವಿಷಯಾಧಾರಿತ ಕಾರ್ಯಕ್ರಮ ಅಥವಾ ಸಮಾವೇಶಗಳನ್ನು ಮಾಡೋದ್ರ ಮುಖಾಂತರ ಚರ್ಚೆ ಮಾಡಬೇಕು ಅಥವಾ ಕರೆಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದಿಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ವಿ. 11ನೇ ತಾರೀಕು ಸ್ಟಾರ್ಟ್ ಆಗಿರ್ತಕ್ಕಂಥ ನಮ್ಮ ಈ ಒಂದು ರಾಜ್ಯ ಪ್ರವಾಸ ರಾಜ್ಯದ 21 ಜಿಲ್ಲೆಗಳನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಈಗ 9 ಜಿಲ್ಲೆಯನ್ನ ಇನ್ನೂ ನೇಮಕಾತಿ ಮಾಡಬೇಕಾಗಿದೆ. ಇವತ್ತು 25ನೇ ತಾರೀಕಿಗೆ ಬೆಂಗಳೂರಲ್ಲಿ ರಾಜ್ಯದ ಎಲ್ಲಾ ವಿವಿಧ ಜಿಲ್ಲೆಗಳಿಂದ ನಾವು ಕೇವಲ ಜಿಲ್ಲಾ ಮುಖಂಡರು ಮತ್ತೆ ತಾಲೂಕು ಮುಖಂಡರುಗಳಿಗೆ ಮಾತ್ರ ಆಹ್ವಾನ ಮಾಡಿದ್ವಿ. ಅದೇ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯ ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾ ಮುಖಂಡರು ಮತ್ತೆ ತಾಲೂಕು ಮುಖಂಡರುಗಳು ಈಗಾಗಲೇ ನಮ್ಮೊಟ್ಟಿಗಿದ್ದಾರೆ. ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ತಾವು ನೋಡುವ ಹಾಗೆ ಯಶಸ್ವಿಯಾಗಿ ಇಲ್ಲಿವರೆಗೂ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಬಹಳ ಖುಷಿ ಆಗ್ತಿದೆ. ಭೀಮ್ ಆರ್ಮಿ ಕಾರ್ಯಕ್ರಮ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಹೊಸ ಸಂಚಲನ ಮೂಡಿಸುವ ನಿಟ್ಟಿನಲ್ಲಿ ಇವತ್ತು ವಿಷಯಾಧಾರಿತವಾಗಿ ಚರ್ಚೆಗಳಾಗ್ತಾ ಇದ್ದಾರೆ. ನೀವು ಆಗ್ಲೇ ನೋಡ್ಬೋದು. ಬಂದಿರತಕ್ಕಂಥ ಒಬ್ಬೊಬ್ಬ ಹೋರಾಟಗಾರರು ಕೂಡ ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನ ರೀತಿಯ ಮೂಮೆಂಟ್, ಹೋರಾಟದ ಕಿಚ್ಚನ್ನ ಈಗಾಗಲೇ ನಮಗೆ ಬಿತ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದನ್ನ ನೋಡಿ ನಮಗೆ ಈಗಾಗಲೇ ನಾಡಿನ ಉದ್ದಗಲಕ್ಕೂ ಕೂಡ ಬಹುತೇಕ ಬೇರೆ ಬೇರೆ ವಿವಿಧ ಸಂಘಟನೆಗಳು ಗುರುತಿಸಿಕೊಂಡಿರೋ ಲೀಡರ್ಗಳಾಗಿರ್ಬೋದು ಅಥವಾ ಹೋರಾಟಗಾರರಾಗಿರ್ಬೋದು ಕಾಲ್ ಮಾಡಿಬಿಟ್ಟು ಕರೆಯ ಮುಖಾಂತರ ಅವ್ರು ನಮಗೆ ಬೆಸ್ಟ್ ವಿಶಸ್ನ ತಿಳಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಸಂಘಟನೆಗೆ ಬಲವಾಗಿ ನಿಲ್ತಕ್ಕಂಥ ಎಲ್ಲ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ನಮಗೆ ಈ ಒಂದು ಸಂಘರ್ಷಕ್ಕೆ, ಈ ಒಂದು ಹೋರಾಟಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಹಂತದ ಎಲ್ಲ ಅವಕಾಶಗಳನ್ನು ಕೂಡ, ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಮ್ಮ ಜೊತೆಗಾರರು ಎಲ್ಲರೂ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ನಿಮ್ಮ ಮೂಲಕ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸ್ತಾ, ಮಾಧ್ಯಮ ಮಿತ್ರದವರು ಕೂಡ ನೀವು ಇಲ್ಲದೆ ನಾವಿಲ್ಲ, ನೀವು ನಿಮ್ಮ ಸಹಕಾರ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಬೆಳಗಿಂದಲೂ ಕೂಡ ನೀವು ಕಾದು ಕೂತಿದ್ರಿ. ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಮುಖಂಡರುಗಳಿಗೆ, ರಾಜ್ಯ ಸಮಿತಿ ಸದಸ್ಯರಿಗೆ ಮತ್ತೆ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಭೀಮ್ ಆರ್ಮಿ ಕಾರ್ಯಕರ್ತರಿಗೂ ಕೂಡ ತಮ್ಮ ಮೂಲಕ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಭೀಮ್ ಆರ್ಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ, ಅಭಿನಂದನೆ. ಥ್ಯಾಂಕ್ ಯು. ನಿಮ್ಮ ಭೀಮ್ ಆರ್ಮಿ ಅಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಮುಂದಿನ ಹೋರಾಟ ಇರೋದು? ಸರ್, ನಮ್ಮದು ಅಪ್ಪಟ ಕಾಂಶಿರಾಮ್ ಜಿ ಅವರು ಹೇಳ್ಕೊಟ್ಟಿರುವ ಹಾಗೆ ಬಹುಜನ ಚಳವಳಿ. ಭಾರತ ದೇಶದಲ್ಲಿರ್ತಕ್ಕಂಥ SC STಗಳು, OBCಗಳು, ಅಲ್ಪಸಂಖ್ಯಾತರು ಮತ್ತೆ ಅಲೆಮಾರಿ ಬುಡಕಟ್ಟುಗಳನ್ನು ಒಳಗೊಂಡಂತೆ ರಾಜಕೀಯ ಅಧಿಕಾರವನ್ನು ಹಿಡಿಯಲಿಕ್ಕೆ ನಮ್ಮ ಸಂಘಟನೆ ಸ್ಟಾರ್ಟ್ ಆಗಿರೋದು. ಈಗಾಗಲೇ 10 ವರ್ಷದಲ್ಲಿ ನಾವು ಒಂದು ದೊಡ್ಡ ಮೈಲಿಗಲ್ಲನ್ನು ಸಾಧಿಸ್ತೀವಿ ಅಂತಕ್ಕಂಥದ್ದು ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮ ಮೂಲಕ ಇಡೀ ರಾಜ್ಯದ ಅಥವಾ ದೇಶದ ಜನತೆಗೆ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಈಗಾಗಲೇ 10 ವರ್ಷದ ಸಂಘಟನೆ, ಅದಾದ ಬಳಿಕ ಕೇವಲ ಒಂದು ವರ್ಷ ಗ್ಯಾಪ್ ಅಲ್ಲಿ ಆಜಾದ್ ಸಮಾಜ್ ಪಾರ್ಟಿ ಅಂತಕ್ಕಂಥ ಪಕ್ಷವನ್ನು ಹುಟ್ಟಾಕಿ ಮಾನ್ಯ ನಮ್ಮ ಸಂಸ್ಥಾಪಕರು ನಗೀನಾ ಕ್ಷೇತ್ರದಿಂದ 1,57,000 ಮತಗಳ ಅಂತರದಿಂದ ಗೆದ್ದು ಈಗಾಗಲೇ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ಇದ್ದವರು ಸುಮ್ಮನೆ ಇಲ್ಲ. ರಾಷ್ಟ್ರ ಮಟ್ಟದಲ್ಲಿ ಎದ್ದೇಳ್ತಕ್ಕಂಥ ಪ್ರತಿಯೊಂದು ಬುಗಿಲಿಗಳ ವಿರುದ್ಧ ಅವರಾಗಲೇ ಸಂಸತ್ನಲ್ಲಿ ಧ್ವನಿ ಎತ್ತಾ ಇದ್ದಾರೆ. ನಿಮಗೆ ನೈಜ ಉದಾಹರಣೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಹೋರಾಟ ಆಗಿರ್ಬೋದು. ನೀವು ಡೆಲ್ಲಿ ಜಂತರ್ ಮಂತರ್ ಆಗಿರ್ತಕ್ಕಂಥ ಹೋರಾಟದಲ್ಲಿ ನಮ್ಮನ್ನು ನಾವು ಭಾಗವಹಿಸಿಕೊಂಡಿರ್ತಕ್ಕಂಥ ರೀತಿ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ನಾವು ಯಾವ ಹಂತದ ಚಳವಳಿಗೆ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ಕೂಡ ಈಗ ಕರ್ನಾಟಕದಲ್ಲಿ ಬಹುದೊಡ್ಡ ನಾವು ಈಗ ನೋಡಿ, ಈಗ ಜಂತರ್ ಮಂತರಲ್ಲಿ ಈಗ ಮತ್ತೊಂದು ಹೋರಾಟ ಕೈಗೊಂಡಿದ್ದಾರೆ. ಅದು ಮೀಸಲಾತಿ ಹಟಾವೋ ಮತ್ತೆ ದೇಶ್ ಬಚಾವೋ ಅಂತೇಳಿ. ಅದರ ವಿರುದ್ಧವಾಗಿ ನಾವು 100% ಹಟಾವೋ ದುರುದ್ ಮಾತು ಹತ್ರಕ್ಕೂ ಕೂಡ ಬರಕ್ ಬಿಡಲ್ಲ. ಮೀಸಲಾತಿ ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಹತ್ರಕ್ಕೂ ಕೂಡ ಬರ್ಲಿಕ್ಕೆ ಬಿಡಲ್ಲ. ಅದಕ್ಕೆ ನಮ್ಮ ಪ್ರಾಣವನ್ನಾದರೂ ಕೂಡ ನಾವು ತ್ಯಾಗ ಮಾಡಿ ಮೀಸಲಾತಿನ ಉಳಿಸ್ಕೊಳ್ತೀವಿ ಅಂತಕ್ಕಂಥ ವಾದವನ್ನ, ಪ್ರಮಾಣವನ್ನ ಈ ಮೂಲಕ ನಾಡಿನ ಮತ್ತೆ ರಾಷ್ಟ್ರದ ಎಲ್ಲ ನಾಗರಿಕರಿಗೆ ನಾನು ಧೈರ್ಯ ತುಂಬ ಮಾತಾಡ್ತಾ ಇದ್ದೀನಿ. ಇನ್ನು ಮುಂದೆ ನಾವು ಇವತ್ತಿನಿಂದ ಇಲ್ಲಿ ನಾವು ಈಗಾಗಲೇ ಘೋಷಣೆ ಮಾಡೋ ನಿಟ್ಟಿನಲ್ಲಿದ್ದೀವಿ. ಮೀಸಲಾತಿ ಹಟಾವೋ ದೇಶ ಬಚಾವೋ ಅಂತಕ್ಕಂಥ ವಿಚಾರಕ್ಕೆ ಈಗಾಗಲೇ ಕೆಲವು ಕುತಂತ್ರಿಗಳು, ಮೀಸಲಾತಿ ವಿರೋಧಿಗಳು ಈಗಾಗಲೇ ಜಂತರ್ ಮಂತರಲ್ಲಿ ಹೋರಾಟವನ್ನು ಕೈಗೊಂಡಿದ್ದಾರೆ. ಅವರಿಗೆ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇವತ್ತಿಗೆ ನಾವು ಕರ್ನಾಟಕದಿಂದ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಅದಕ್ಕೆ ಕಾರಣ ನಮ್ಮ ಚಂದ್ರಶೇಖರ್ ಆಜಾದ್ ರಾವಣ್ ಅವರು
ಅವ್ರು ಈಗಾಗಲೇ ಕರೆ ಕೊಟ್ಟಿರುವ ಹಾಗೆ ನಾವು ಕೇವಲ ಸರ್ಕಾರಿ ಸ್ವಾಮ್ಯಗಳಲ್ಲಿ ಮಾತ್ರ ಮೀಸಲಾತಿ ನಮ್ಗೆ ಇರೋದು. ಅದನ್ನ ಈಗಾಗಲೇ ಎಲ್ಲ ಪ್ರೈವೇಟೈಸೇಷನ್ ಮಾಡಿದರೆ ಇರುವ ಮೀಸಲಾತಿಯನ್ನು ಕೂಡ ನಮ್ಮಿಂದ ಕಿತ್ತಾಕ್ತಕ್ಕಂಥ ವ್ಯವಸ್ಥೆ ಅವರು ಸಂಪೂರ್ಣವಾಗಿ ಸಕ್ಸಸ್ ಆಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆಯ ಮತ್ತೊಂದು ಬೇಡಿಕೆ ವಿ ಡಿಮ್ಯಾಂಡ್ ರಿಸರ್ವೇಶನ್ ಇನ್ ಪ್ರೈವೇಟೈಸೇಷನ್ ಅಂತ ಹೇಳಿ ನಾವೊಂದು ದೊಡ್ಡ ಜನಾಂದೋಲನವನ್ನ ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನದಲ್ಲಿ ಈಗಾಗಲೇ ಪ್ರಕ್ರಿಯೆಗಳು ಭಾಗಿಯಾಗಿದ್ದೀವಿ. ರಾಜ್ಯದ ಎಲ್ಲಾ ಜಿಲ್ಲಾ ತಾಲೂಕು ಹಳ್ಳಿ ಭಾಗಕ್ಕೂ ಕೂಡ ನಾವು ಸಂಚರಿಸಿ ಸಾಗರೋಪಾಯದಲ್ಲಿ ನಾವು ಜನರನ್ನ ಫ್ರೀಡಂ ಪಾರ್ಕ್ಗೆ ಸೇರಿಸೋದ್ರ ಮುಖಾಂತರ ಅಲ್ಲಿ ನಮ್ಮ ಚಂದ್ರಶೇಖರ ರಾವಣ್ ಅವರನ್ನು ಕೂಡ ಕರೆತರೋದ್ರ ಮುಖಾಂತರ ನಾವು ಒಂದು ದೊಡ್ಡ ಸಂಘರ್ಷಕ್ಕೆ ನಾಂದಿ ಆಡ್ತಾ ಇದೀವಿ. ಅದಕ್ಕೆ ತಾವು ಮತ್ತೆ ಯಾರೆಲ್ಲ ಕೂಡ ಬಾಬಾ ಸಾಹೇಬರ ಚಿಂತನೆಗಳನ್ನ, ಸಂವಿಧಾನ ಹಕ್ಕುಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನ, ಮೀಸಲಾತಿ ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನದಲ್ಲಿ ಇದ್ರು ಅವರೆಲ್ಲರೂ ಕೂಡ ನಮಗೆ ಕೈ ಜೋಡಿಸ್ಬೇಕಂತ ಹೇಳಿ ನಿಮ್ಮ ಮೂಲಕ ವಿನಯಪೂರ್ವಕ ಅವರಿಗೆ ಮನವಿ ಮಾಡ್ತೀವಿ. ಯಾವ ಡೇಟ್ ಅನ್ನು ಫಿಕ್ಸ್ ಮಾಡಿದ್ರು? ಇಲ್ಲ ಸರ್, ಈಗ ನಮ್ಮ ಟೀಮ್ ಜೊತೆಗೆ ಡಿಸ್ಕಸ್